ಸುಮ್ಮನೆ ಋತು ನೀನೇನು ಯೋಚನೆ ಮಾಡೋಕೆ ಹೋಗ್ಬಿಡ, ನಾವಿದ್ದೀವಿ. ಅದೇನು ಬಂದ್ರೆ ನಾವೇನು ನಿನ್ನ ಕೈ ಬಿಡೋದಿಲ್ಲ, ನಾವು ನೋಡ್ಕೊಂತೀವಿ, ಸುಮ್ಮನಿರು. ಯಾತೋ ಅಂಬ್ಲಿಲ್ವೇ ನಿನ್ನ? ಅದೇನೋ ಕಣಮ್ಮ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ರು ಏನು ನಿಜವಾಗ್ಲೂ ಈ ರೀತಿ ಮಾಡ್ತಾ ಇದ್ದಾರೋ, ಏನು ನಾಟಕ ಆಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ. ಅವ್ರೇನು ನನ್ನ ಹತ್ರ ಎರಡು ಮುಂಚೆ ಥರ ಮಾತಾಡಿಲ್ಲ, ಸಿಟ್ಟು ಮಾಡ್ಕೊಂಡ್ರು. ಹೋಗು ನೀನು ನಿಮ್ಮ ಮನೆಗೆ ಹೋಗು. ನಮ್ಮ ಸುಗುಣಕ್ಕ ಬಂದಿದ್ದಾಳೆ, ಬರ್ತಾ ಹೋಗ್ತಾ ಇರ್ತಾಳೆ. ನಿನ್ನ ತವ್ರ ಮನೆಗೆ ಹೋಗ್ಬೇಡ ಅಂತಂದ್ರೆ ನೀನು ಸುಮ್ಮನೆ ಇರ್ತೀಯಾ? ನೀನು ತವ್ರ ಮನೆಗೆ ಮತ್ತೆ ಹೋಗ್ತೀಯಾ? ನೀನು ಹೋಗ್ಬೇಡ ಮತ್ತೆ. ಹಂಗೆ ನಮ್ಮ ಸುಗುಣಕ್ಕನ ಹೋಗ್ಬೇಡ ಅಂತ ಹೇಳೋಳು, ನೀನು ಹೋಗ್ಬೇಡ ಕಣೆ ಅಂತ ಹೇಳಿ ಮಾತಾಡಿದ್ರು. ಅದಕ್ಕೆ ನನಗೆ ತುಂಬ ಬೇಜಾರಾಯ್ತು ಕಣಮ್ಮ. ಅದಕ್ಕೆ ಸುಮ್ಮನೆ ಅದೇ ಬಂದ್ಬಿಟ್ಟೆ. ಏನು ಮಾಡೋದು, ಇವಾಗ ಅವಳೇ ಮುಖ್ಯ ಆದ್ಲು ನೋಡಮ್ಮ. ಹಂಗೆ ಮತ್ತೆ ಯಾತು ಇಲ್ದಾರ್ಗೆ ಇವಾಗ ಒಂದಿಷ್ಟು ಬಂತಲ್ಲ, ಎಲ್ಲ ನೋಡ್ಕೊಂಡ್ವಲ್ಲ, ನಾಕ ಮಕ್ಕ ಎಲ್ಲ ನೋಡ್ಕೊಂಡಕ್ಕೆ ಜಂಬು ಬಂದುಬಿಡ್ತು ಬಿಡು, ಎಲ್ಲ ನೋಡ್ಕೊಂತಾರೆ. ಯಾರಿಗೇನು ಒಮ್ಮಂಗೆ ಆಯಿತು. ಅದಕ್ಕೆ ಮತ್ತೆ ಯಾರಿಗೇ ಆಗಲಿ ಎಷ್ಟು ಕೊಡ್ಬೇಕು ಅಷ್ಟು ಕೊಡಬೇಕು. ಪುಕ್ಸಟ್ಟೆ ಸಿಗೋದಾದ್ರೆ ನಾವು ಯಾವಾಗೆಲ್ಲ ಬೈಕು ಎಲ್ಲ ಕೊಡಿಸಿ ಅವನು ಚೆನ್ನಾಗಿ ನೋಡ್ಕೊಂಡ್ವಿ. ಮನೆ ರಿಪೇರಿ ಅದು ಎಷ್ಟಾದ್ರೂ ಮನೆ ರಿಪೇರಿ ಎಲ್ಲ ನಾವು ಮಾಡಿಸಿವ, ಅದಕ್ಕೆ ನನ್ನ ಮಗು ಜಂಬ ಬಂದುಬಿಡ್ತು. ನನ್ನ ಮಗುಗೆ ಏನು ಕೊಡಾರೇ ಇರಲಿಲ್ಲ. ಹುಡುಕಿ ಆಗಿದ್ರೆ ಗೊತ್ತಾಗೋದು. ಹುಡುಕಿ ಆಗಿ ಎಲ್ಲ ಅನುಭವಿಸಿದ್ರೆ ಗೊತ್ತಾಗೋದು. ಅದಕ್ಕೆ ಮತ್ತೆ ಅವ್ನು ನಮ್ಮ ಅಕ್ಕ ನೋಡಿದ್ರೆ ಅಲ್ಲವಳು ಇಂಥವ್ರು, ಮೂವರು ನೋಡಿದ್ರೆ ಮೂವರ್ದು ಒಂದೊಂದು ದಿಕ್ಕು. ಅದಕ್ಕೆ ಯಾಕೆ ಬೇಕು ಅಂತ ಸುಮ್ಮನೆ ಮದುವೆ ಆಗಿದ್ದ ನನ್ನ ಮಗ. ನಾವು ಅವಾಗ ನಮ್ಮ ಋತಮ್ಮನ ಕೊಡಬಾರ್ದಾಗಿತ್ತು ಹೇಳಂತ ಮನ್ಯಾಳಿಗೆ. ಇವಾಗ ನೋಡಿ, ಅವಾಗ ಹೆಂಗಿದ್ದಾನೆ ಮಂಗ್ಳು, ಹೆಂಗಿದ್ದಾನೆ ಈಗ ಹಂಗೇನೆ ಮೀಸೆ ತಿರುತ್ತಾನೆ. ಈಗ ಮೀಸೆ ತಿರುತ್ತಾನೆ, ಗಂಡ್ಸಿ ಈಗ ಗಂಡ್ಸಾಗಿ ಅವನಿ. ಅವಾಗ ಗಂಡಸ್ತಾನೆ ಇರಲಿಲ್ಲ, ಈಗ ಗಂಡಸ್ತಾನೆ ಬಂದೈತ ನನ್ನ ಮಗುಗೆ. ಏನು ಜೋರು ಮಾಡ್ತಾನೆ ಇವಾಗ. ಅವಳನ್ನ ಕರ್ಕೊಂಡು ಹೋಗಿರೋದು ನೋಡಿ ಮನೆಗೆ. ಬಿಡು, ಅದಾಗಲಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಕರ್ಕೊಂಡೋಗಿದ್ದಕ್ಕೆ ಸರಿಯಾಗಿ ಆಗುತ್ತಾ ನನ್ನ ಮಗುಗೆ. ಕರ್ಕೊಂಡೋಗಿ ಎಲ್ಲಾನ ಮಾಡಿಸ್ಕೊಂಬ್ಲಿ ಗೊತ್ತಾಗುತ್ತೆ. ಆಗಬಾರ್ದು ಅವಾಗಿರೋದು. ಆಗಲ್ಲ ಅವಾಗ. ಅವಿನ್ನ ಯೋಸರಾಗಿ ಬೀಸ್ಬೇಕಾ ತಡಿಯಮ್ಮ. ಇವಾಗ ಅಪ್ಪ ಏನು ಸೋತ್ ಮಾಡಿಸ್ಕೊಂಬತ್ಕೇನೆ ಹಂಗೇನೆ ಎಷ್ಟು ಪರದಾಡಬೇಕು ಅಂತದ್ರಾಗೆ ಅದು ಯಾವುದೋ ಒಂದು ಸಿಕ್ಕಿರೋದ್ನು ಒಂದು ಮಾಡಿಸ್ಕೊಂಡಿರೋದ್ನು ತಾತನ ಆಸ್ತಿ ಅಲ್ಲ ಏನಲ್ಲ. ಅಂಥದ್ದೆಲ್ಲೋ ಇರೋದೊಟ್ಟು ಮಾಡಿಸ್ಕೊಂಬಕ್ಕೆ ಆಗುತ್ತಡಿ. ಕಾಣುತ್ತೆ ಬೆಳಕಳದು ಏನು ಮಾಡ್ತಾನೆ ಅಂತೇಳಿ ಅವ್ನು ಮಾಡಿಸ್ಕೊಂಬರ್ಗು ನೀನು ತಲೆ ಕೆಡಿಸ್ಕೊಬೇಡ. ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗೋವರ್ಗು ಕಳಿಸ್ಬೇಡ. ಯಾಕೆ ಚೈತ್ರ ಕಯ್ಯ. ಏನು ಮಾಡೋದು, ನಾನು ಚೆನ್ನಾಗಿರ್ಬೇಕು, ಎಲ್ಲರಂತೆ ಆಗಬಾರ್ದು. ಎಲ್ಲರಂತೆ ನಾನು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬರಬಾರ್ದು, ಚೆನ್ನಾಗಿರ್ಬೇಕು ಅಂತ ತುಂಬ ಆಸೆಗಿದ್ದೆ ನಾನು. ಅಲ್ಲೇ ಇರಬೇಕು, ಏನೇ ಆದರೂ ಕಾಲು ತೆಗೆದು ಬರಬಾರ್ದು, ಗಂಡನ ಮನೇಲೇ ಇರಬೇಕು ಅಂತ ತುಂಬ ಆಸೆಗಿದ್ದೆ ನಾನು. ಅನ್ಕಂತಿದ್ದೆ ನಾನು ಅಲ್ಲೇ ಇರಬೇಕು ಏನೇ ಬಂದ್ರು. ನಾನು ಯಾವತ್ತು ಕಷ್ಟ ಅಂತ ಹೇಳಿ ನನ್ನ ಗಂಡನ ಹತ್ರ ಜಗಳ ಮಾಡಿಕೊಂಡು ನಾನು ಯಾವತ್ತೂ ತವ್ರ ಮನೆಗೆ ಬರಬಾರ್ದು ಅಂತ ಅನ್ಕೊತಿದ್ದೆ. ಆದರೆ ಇವಾಗ ಎಲ್ಲರಂತೆ ಆಗ್ಬಿಡ್ತು ನನಗೂ. ಎಲ್ಲ ಹೆಣ್ಮಕ್ಳು ಹಂಗೆ ಅನ್ಸುತ್ತಲ್ವಾ? ಕಷ್ಟ ಬಂದಾಗ ಗಂಡನ ಹತ್ರ ಗುದ್ದಾಡ್ಕೊಂಡು ತವ್ರ ಮನೆಗೆ ಬರೋದು. ಏನು ಮಾಡೋಕ್ಕಾಗಲ್ಲ ಕಣ ಮರುತಮ್ಮ. ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರ್ತಾವೆ. ಏನು ಮಾಡೋಕ್ಕಾಗಲ್ಲ. ಕಳ್ಸಲ್ಲ ಕಣಮ್ಮಿನ, ಕಳ್ಸಲ್ಲ. ಅದು ಯಾರು ಬರ್ತಾರೆ ಬರಲಿ. ಹೇಳಕ್ಕೆ ನಾನು ಬರಬೇಕು. ನಮ್ಮ ಮನೆಗೆ ಬರೋಲ್ಲ ಅಂತ ಹೋಗಿ ಅವನಿಗೆ ಕಾಲಿಕ್ಕಲ್ಲ ಅಂತ ನನ್ನ ಮಗ ಕಾಲಿಕ್ಕಿ ಬರಬೇಕು ನಮ್ಮ ಮನೆಯಕ್ಕೆ. ಅವಾಗ ಹೇಳ್ತೀನಿ ನಾನು, ಅವ ಮಾತಾಡ್ತೀನಿ ಇವ ಮಾತಾಡಲ್ಲ, ಬರಲಿ ನಮ್ಮ ಮನೆಯಕ್ಕೆ ಬಂದು ಅವಾಗ ನನ್ನ ಮಗ ಮಾತಾಡಲಿ. ಅವಾಗ ಮಾತಾಡಿ ಸರಿಯಾಗಿ ಹೇಳ್ತೀನಿ ನನ್ನ ಮಗುಗೆ. ನಾವು ಕಳಿಸಲ್ಲ, ನಮ್ಮ ವೃತ್ತ ಮೇವಸ್ತೀನಿ ಇರ್ತಾಳೆ, ಇರಲಿ. ನಮಗೇನೇನೇನೇನು ಅವಳೇ ನಮಗೇನು ಹೊರೆ ಆಗಿಲ್ಲ, ಇರೋಳೊಬ್ಳು. ಬಿಡಪ್ಪ, ಇರೋಳೊಬ್ಳು ನಾವು ಎಷ್ಟು ಜನ ನೋಡ್ಕೊಂತೀವಿ ಇವತ್ತು. ಬಾ ತೀರಾನ ಇಲ್ಲಿ ಇರೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮನೆಯಾಗೆ ಇರ್ಮಂತೆ. ನನ್ನ ಮಗಳು ಅಂತಲೇ ನಾವೇ ಸಾಕ್ತೀವಿ. ಬಾ ಹೋಗೋಣ. ಇಲ್ಲ ಬಿಡು ಚಿಕ್ಕಪ್ಪ, ಹೋಗ್ಲಿ. ಒಳ್ಳೆ ಬಂದಿದ್ದೀನಿ, ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಇದ್ದು ಹೋಗ್ತೀನಿ. ಬಿಡಿ, ನೀವು ಯಾರು ಏನು ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡಿ. ಅದೆಷ್ಟು ದಿನ ಇರ್ತಾನೆ ಇರಲಿ. ನಾನು ಮನಸ್ಸಿಂದ ತೆಗ್ದಾಕ ಆರಾಮಾಗಿ ಸುಮ್ಮನೆ ಚೆನ್ನಾಗಿ ಇರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ನನ್ನ ಮಗುಗೆ ಗೊತ್ತಾಗಲಿ. ಕರ್ಕೊಂಡು ಹೋಗಿದ್ದೀನಿ, ಅದರಿದ್ದವಳು ಕಾಲಿಕ್ಕೆ ಅವಳಂದ್ರೆ ಯಾವ ಕೆಲಸನೂ ಆಗಲ್ಲ ಅಲ್ಲಿ. ಬರಬಾರದು ಬರಲಿ. ಅವಳನ್ನ ಮಾತ್ರ ಕೈ ಕಾಲು ಹಿಡಿಬೇಡ, ಅವಳನ್ನ ಮಾತ್ರ ಮಾತಾಡ್ಸಕ್ಕೆ ಹೋಗ್ಬೇಡ ನೀನು ಯಾವತ್ತೂ. ಇಲ್ಲ ಚಿಕ್ಕಪ್ಪ, ಯಾವತ್ತೂ ನಿಮ್ಮ ಮಾತು ಮೀರೋದಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಚಿಕ್ಕಪ್ಪನ ಮಾತು ನಾನು ಯಾವತ್ತೂ ಮೀರೋದಿಲ್ಲ ನಾನು. ಹೆಂಗೆ ಹೇಳ್ತಾರೋ ಹಂಗೆ ನೀವು ಕೇಳ್ಕೊಂಡು, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇಲ್ಲ, ನಾನು ಮಾತಾಡ್ಸೋದಿಲ್ಲ ಚಿಕ್ಕಪ್ಪ. ಅವಳು ಅಂದಿರೋ ಮಾತು ಎಂತೆಂತ ಗೊತ್ತಾ ನನ್ನ? ಎಂತೆಂಥ ಮಾತು ಅಂದಿದ್ದಾಳೆ. ಅಂಥ ಮಾತುಗಳು ಇನ್ನೂ ಮನಸ್ಸಲ್ಲಿದ್ದಾವೆ ನನಗೆ. ಇನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಎಂತೆಂಥ ಮಾತು ಅಂದಿದ್ದಾಳೆ ಅಂತ ಹೇಳಿ. ಅವಳಿಂದ ನನ್ನ ಜೀವನ ಹಾಳಾಗೋಯ್ತು. ಹಾಳಾಗೋಯ್ತು. ಇವತ್ತು ಅವಳಿಂದಲೇ ನಾನು ನನ್ನ ಗಂಡ ದೂರ ಆಗಂಗಾಯ್ತು. ಅದರಿದ್ರೆ ಅವಳು ಬರಲಿ ತವ್ರ ಮನೆಗೆ, ನಾನು ಹೋದ್ರೆ ಗುದ್ದಾಡ್ಕೊಂಡು ಬತ್ತಾಳೆ ಅಂತಲೇ ಹೋಗಿ ಅವಳಿ. ನನ್ನ ಮಗ ನೋಡಿ ಕರ್ಕೊಂಡು ಹೋಗಿರೋದ ಎಲ್ಲ ನೋಡು. ಆಗಲ್ಲ ಅಕ್ಕಯ್ಯ, ಒಳ್ಳೆಯಲ್ಲ ಅಂತ ಹೇಳಿ ಇಲ್ಲಿ ಬಂದು ವಾರಗಟ್ಲೆ ಇದ್ರು. ಒಂದು ದಿವ್ಸ ನಾನು ಅಕ್ಕನ ಮನೆ ಅಂತ ಹೋಗ್ದಿಲ್ಲ ನಾನು. ಇವಾಗ ಹೋಗಿ ಕರ್ಕೊಂಡು ಹೋಗಿರೋದು ನೋಡು. ಭಾರಿ ಬಿಳಲ್ಲ ಅವನು. ಭಾರಿ ನನ್ನ ಮಗ ಅವನು. ಕೆಲಸನೇ ಆಗ್ದಂಗೆ ಮಾಡ್ತೀನಿ ಸುಮ್ಮನೆ ನಾನು. ನನಗೆ ಗೊತ್ತೈತಿ, ಅದಾಗಲೇಬಾರ್ದು. ನನಗೊಬ್ಬರು ಆಫೀಸ್ನ ಪರಿಚಯ ಇದ್ದಾರೆ.
ಆಗ್ದಂಗೆ ಮಾಡ್ತೀನಿ. ಬಿಡಪ್ಪ ಅತ್ತ, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಯಾಕೆ ಮಾಡಬೇಕು? ಸುಮ್ಮನಿರು. ಒಂದಲ್ಲ ಒಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ. ಆಗಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಿಡು. ಆದರೆ ಒಳ್ಳೇದೇ ತಾನೆ, ಯಾಕೆ ಸುಮ್ಮನೆ? ಯಾಕೆ ಇವಾಗ ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ಕೆಟ್ಟದ್ದಂತ ಮಾಡೋಕೆ ಹೋಗ್ಬಾರ್ದು. ಯಾಕೆ ಮಾಡಿಸ್ಕೊಂಬೇಡಿ. ಇವಾಗ ರೊಕ್ಕ ಬೇಕಾ, ಕರ್ಕೊಂಡು ಹೋಗೋರೆ ಬರಲಿ. ಅವಳು ಬರಬೇಕು ಈಚೆಗೆ, ನಾನು ಅವಾಗ ಆ ಮನೆಗೆ ಹೋಗ್ಬೇಕು. ಅವಳು ಇದ್ದಾಳೆ ಅಂದ್ರೆ ನಾನು ಆ ಮನೆಗೆ ಕಾಲಿಕ್ಕಲ್ಲ, ನೋಡೋಣ ಯಾರು ಹೇಳಿದ್ರು. ಬಿಡು. ಅಂಥದ್ದು ಕೆಟ್ಟ ಕೆಲಸ ಅಂತೂ ಮಾಡೋಕೆ ಹೋಗೋದು ಬೇಡ. ಅಂಥದ್ದೆಲ್ಲ ಕೆಡ್ಸೋದ್ರ ಕತೆ ಎಲ್ಲ ಅಂಥವೆಲ್ಲ ಮಾಡೋಕೆ ಹೋಗ್ಬಾರ್ದು. ನಾವು ಒಬ್ರನ್ನ ಕೆಡ್ಸಿದ್ರೆ ನಮ್ಮನ್ನು ಕೆಡ್ಸೋಕೆ ಇನ್ನೊಬ್ರು ಇರ್ತಾರೆ. ಯಾವುದೇ ಕಾರಣಕ್ಕೂ ಒಬ್ರಿಗೆ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು. ಬಿಡಪ್ಪ, ಅಂಥದ್ದೆಲ್ಲ ಏನು ಮಾಡೋಕೆ ಹೋಗ್ಬೇಡ. ಇಲ್ಲ ಋತು, ಹಂಗೆ ಮಾಡಿರೋರ್ಗೆ ಹಂಗೆ ಮಾಡಿ ತೋರಿಸಿದ್ರೇನೇನೆ. ಇಲ್ಲ ಅಂತಂದರೆ ಅವ್ರ ಮಾತು ಕೇಳೋದಿಲ್ಲ ನಿಜವಾಗ್ಲೂ. ಇಲ್ಲೋಡು, ನಾನು ಹೇಳ್ತಾ ಇದ್ದೀನಲ್ಲ ನಿಜ. ಸುಮ್ಮನೆ ಇಲ್ಲೋಡು, ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟೇ. ಅವ್ನು ಹಂಗೆ ಇರೋದಿದ್ರೆ ಇರಲಿ, ಇಲ್ಲ ಅವನು ಸುಮ್ಮನೆ ಇದ್ದು ಬಿಡ್ಬೇಕು ಅಷ್ಟೇ. ಅವ್ನೇನು ಇಲ್ಲೋಡು, ನಾವೆಲ್ಲ ಬಿಟ್ಟಾಕ್ಬಿಡ್ಬೇಕು. ಅವ್ನು ಏನಿದ್ರು ಸುಮ್ಮನೆ ಅವ್ನು ಇಲ್ಲೋದೆಲ್ಲ ಗಾಂಚಲಿ ಮಾಡಿದ್ರೆ ಅಷ್ಟೇ ನನ್ನ ಮಗುಗೆ. ಬಿಡು ಚಿಕ್ಕಪ್ಪ, ಅತ್ಲಾಗ ಹೋಗ್ಲಿ ಸ್ವಲ್ಪ ದಿನ. ಯಾಕೆ ಇವಾಗ ಕಷ್ಟ ಬಂದಾಗ ಏನೋ ಮಾತಾಡೋದಲ್ಲ, ಸುಮ್ಮನೆ ಬಿಡಬೇಕು. ಏನೋ ಆಗೈತೆ ಅಂತೇಳಿ ಒಂದು ಸ್ವಲ್ಪ ದಿನ ಸುಧಾರ್ಸನ, ಸುಮ್ಮನಿರು, ನೋಡೋಣ. ಕರ್ಕೊಂಡು ಹೋಗಿದ್ದಾನೆ ಅವನಾಗಿ, ಅವನನ್ನ ಎಲ್ಲ ಅನುಭವಿಸಿ ಅವ್ರ ಅಕ್ಕ ಎಂಥವಳು ಅಂತ ಗೊತ್ತಾಗಿ ಅವಳಿಂದ ನೋವೆಲ್ಲ ಅನುಭವಿಸ್ಲಿ. ಅನುಭವಿಸಿರೋ ಸಾಕು, ಮಸ್ತಾಗಿ ಅನುಭವಿಸಿದ್ದಾನೆ. ಇನ್ನೂ ಬುದ್ಧಿ ಇಲ್ಲ, ಏನು ಮಾಡಲಿ? ಅವನಿಗೆ ಗೊತ್ತಾಗುತ್ತೆ. ಸುಮ್ಮನಿರು ಚಿಕ್ಕಪ್ಪ. ಬಿಡ ಮತ್ತ, ಬಿಡು. ಬಾ ನೀನು ಸುಮ್ಮನೆ ಇಲ್ಲೋಡು, ತಲೆ ಕೆಡಿಸಬೇಡ. ನನ್ನ ಮಗ ಬರೋತಕ್ಕ ನಾನು ನಿನ್ನ ಮಾತ್ರ ಅಲ್ಲಿ ಕಳಿಸಲ್ಲ ನಾವು. ಇಲ್ಲೇ ಇರು, ಅದು ಯೋಸ್ತಿನ ಆಗುತ್ತಾ ಆಗಲಿ. ನಾವು ನೋಡ್ಕೊಂತೀವಿ, ನೀನು ಹೆದರಿಕೆ ಬೇಡ. ಅವ್ನು ಕೈ ಬಿಟ್ರೆ ನಾವು ಕೈ ಬಿಡೋದಿಲ್ಲ, ಸರಿನಿ? ಇವಾಗ ನಮ್ಗೆ ಅವತ್ತು ಹೊಟ್ಟೆ ಹಿಡ್ಬೇಕಂದ್ರೆ ಇವತ್ತು ನಮ್ಮ ಮನೆ ಹಿಡಿಯಲ್ವಿ. ನೀನೇನು ತಲೆ ಕೆಡಿಸ್ಕೋಬೇಡ. ನಮ್ಮ ಮನೆಗೆ ನುಂಬಕ್ಕಿಲ್ವೇ, ತಿಂಬಕ್ಕಿಲ್ವೇ, ಏನಕ್ಕೆ ಬರ? ನಾವು ಏನೋ ಬಿಡತ್ತ ಅಂತ ಹೇಳಿ ಯಾರಿಲ್ಲ ನೋಡೋರು, ರೊಕ್ಕ ನೋಡಿರ ಅಂತಾರು ಅಂತ ಹೇಳಿ ಎಲ್ಲದ್ರಾಗೂ ಕೈ ಹಿಡ್ದು ಓದಾದ್ರಿಂದ ಹಿಡ್ದು ಎಲ್ಲಾದ್ರಾಗೂ ನಾವು ನೋಡ್ಕೊಂಡ್ವಲ್ಲ, ನನ್ನ ಮಗುಗೆ ಅದಕ್ಕೆ ಪೆಗ್ಗೆ ಬಂದ್ಬಿಡ್ತು. ಅದಕ್ಕೆ ಮತ್ತೆ ಎಷ್ಟನ ಆಗಲಿ, ಯಾರಿಗೆ ಆಗಲಿ, ನೀ ಎಷ್ಟನ ಸೌಕರ್ಯ ಮಾಡಕ್ಕೆ ಹೋಗ್ಬಾರ್ದು. ಎಷ್ಟನ ವಿಶ್ವಾಸ ಗತಿ ವಿಶ್ವಾಸ ಒಳ್ಳೇದಲ್ಲ ಅಂಬೋದು ಇದಕ್ಕೆ ಮತ್ತೆ. ಅವನ್ನೆಲ್ಲ ತಾಂಡಿದ್ರೆ ಗೊತ್ತಾಗೋದು. ನಾವು ನಮ್ಮ ಅಮ್ಮನಿ ಮಕ್ಕ ನೋಡ್ಕೊಟ್ವಮ್ಮ, ಅವನ ಮಕ್ಕ ಏನು ನೋಡ್ಲಿಲ್ಲ ನಾವು. ನಮ್ಮ ರೂತಮ್ಮನ ಮಕ್ಕ ನೋಡಿವಿ, ನಮ್ಮ ರೂತಮ್ಮನ ಮಕ್ಕ ನೋಡ್ಕೊಟ್ಟಿದ್ದು ನಾವು. ನನ್ನ ಮಗನ ಮಕ್ಕ ಏನು ನಾವು ಯಾವತ್ತೂ ನೋಡಕ್ಕೆ ಹೋಗ್ಲಿಲ್ಲ. ನಮ್ಮ ಅಮ್ಮಣ್ಣಿ ಬಿಡಪ್ಪ, ನಮ್ಮ ಅಮ್ಮಣ್ಣಿ ಸೆನಕ್ಕಿರಲಿ ಅಂತ ಹೇಳಿ ನಾವು ನಮ್ಮ ಅಮ್ಮಣ್ಣಿ ಮಕ್ಕ ನೋಡ್ಕೊಟ್ಟಿದ್ದು. ಬಿಡು ಬಾ, ಉಣ್ಣು ಬಾ. ಮನ್ಸಲ್ಲಿ ಏನೋ ಇಟ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಉಣ್ಕೊಂಡು ಹೊಟ್ಟೆ ತುಂಬ ಸೆನಕ್ಕಿರ ಅಲ್ಗೋ ಇಲ್ಗೋ ಹಿಂಚೆಕಪ್ಪರ ಮಂತಕ್ಕೂ ಇಲ್ಗೋ ಅಲ್ಗೋ ಓಡಾಡ್ಕೊಂಡು ಅಷ್ಟೇ. ಅಲ್ಲೂ ಇಲ್ಲೂ ಕೂಡ ಮುಂಡ್ಕೊಂಡು ಸುಮ್ಮನೆ ಸೆನಕ್ಕಿರೋದು ಕಲಿ. ಮನಸ್ನಾಗ ಏನು ಇಕ್ಕಮಕ್ಕೆ ಹೋಗ್ಬೇಡ. ಅದು ಯೋಸ್ತಿಂದಿರ್ತಾನೆ ಅವನಂತೀಗ ಬಿಟ್ಟಂತೂ ಇರಲ್ಲ. ಬಂದೇ ಬರ್ತಾನೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ. ನೀನು ಬಿಟ್ಟಂತೂ ಇರೋಕ್ಕಾಗಲ್ಲ. ನಾವು ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ಅವ್ನ ಕೈಲಿ ಇರೋಕ್ಕಾಗಲ್ಲ. ಅವೆಲ್ಲ 2 ದಿನದಿಂದ ಅವ್ರು ಅಕ್ಕ ಇರಲ್ಲ. ಏನೋ ಸೆಲ್ಲಕ್ಕೆ ಪುಲ್ಲಕ್ಕಮ್ಮಂಗೆ 2 ದಿನ ಹೋಗ್ತಾರೆ ಬರ್ತಾರೆ ಅಷ್ಟೇನೆ. ಅವರೆಲ್ಲ ಸೆಲ್ಲಕ್ಕೆ ಪುಲ್ಲಕ್ಕೆ ಲೋಡ್ಯರು. ಮತ್ತೆ ಅದೇನೋ ನಿಜಾನೇ. ಅವ್ರು ಎಂಥ ತಾಟ್ಕಿತ್ತೇರು. ಅಲ್ಲಿ ಗುಡುಕ್ತಾರೆ, ಇಲ್ಲಿ ಮಿಂಚ್ತಾರೆ ಅಂತಾರೆ ಅವರು. ಅಯ್ಯೋ ಅಯ್ಯಪ್ಪ, ಬೋಲು ಲೋಡ್ಯಾರವ್ರು ಒಳ್ಳೆಯರಲ್ಲ. ಸೆಲ್ಲಕ್ಕೆ ಪುಲ್ಲಕ್ಕೆ ಹೆಂಗಸ್ರವ್ರು, ನಿಜವಾಗ್ಲೂ ನೀನು ಹೇಳಿದ್ದು ಕರೆಕ್ಟ್ ಮೀನಮ್ಮ. ಸೆಲ್ಲಕ್ಕೆ ಪುಲ್ಲಕ್ಕೆ ಹೆಂಗಸ್ರವ್ರು. ಹೋಗಮ್ಮ, ಹೊಟ್ಟೆ ತುಂಬ ಊಟ ಮಾಡಿ ಹೋಗು. ಊಟಕ್ಕೆ ಇಟ್ಕೊಡು ಚೈತ್ರ, ಊಟಕ್ಕೆ ಇಟ್ಕೊಟ್ಟು ಊಟ ಮಾಡೋ ಹೋಗು. ಹೊಟ್ಟೆ ತುಂಬನ ಹೋಗು. ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿರು. ಮನಸ್ಸಿನ ತೆಗ್ದಾಕ್ಬಿಡು. ಸ್ವಲ್ಪ ದಿನ ಏನೋ ತವ್ರ ಮನೆಗೆ ಇದ್ದು ಬಂದಿದ್ದೀನಿ ಅಂತ ಅನ್ಕ ಜಗಳ ಮಾಡ್ಕೊಂಡಿದ್ದೀನಿ ಬಂದಿದ್ದೀನಿ ಅಂತ ಅವೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಂಗೆ ಅಂದ್ಕೊಂಡ್ರೆ ಅದೇ ಇರುತ್ತೆ ಮನಸ್ಸಿನಾಗೆ. ಅದು ನನ್ಕಮಕ್ಕೆ ಹೋಗ್ಬೇಡ. ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪರೆಲ್ಲ ನನಗೆ ಧೈರ್ಯ ಹೇಳ್ತಾ ಇದ್ದಾರೆ. ನಾವಂತೂ ಕೈ ಬಿಡಲ್ಲ, ನೋಡ್ಕೊಂತೀವಿ, ಅದೆಷ್ಟು ದಿನ ಆದರೂ ಪರವಾಗಿಲ್ಲ, ಇಲ್ಲೇ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನು ಮಾಡಲಿ, ನಾನು ತವ್ರ ಮನೆಗೆ ಬರಬಾರ್ದು, ನನ್ನ ಗಂಡನ ಹತ್ರ ಜಗಳ ಮಾಡಿಕೊಂಡು ಏನೇ ಬಂದರೂ ಅಲ್ಲೇ ಇರಬೇಕು, ಎಲ್ಲರಂತೆ ನಮ್ಮದು ಆಗಬಾರ್ದು, ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಅಂತ ಹೇಳಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಏನೇ ಅಂದರೆ ಹೆಂಗೆ ಅಂದರೆ ಇರೋಕ್ಕಾಗಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳಲ್ಲೂ ಒಂದಿಟ್ಟು ಸಮಸ್ಯೆ ಅನ್ನೋದು ಬರುತ್ತೆ. ಜಗಳ ಮಾಡಿಕೊಂಡು ಗಂಡನ ಹತ್ರ ತವ್ರ ಮನೆಗೆ ಬರೋ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಸ್ವಲ್ಪ ದಿನ ಜೀವನ ಏನು ಅಂತ ಅರ್ಥ ಆಗೋವರೆಗೂ ಹೊಸಸ್ತ್ರಲ್ಲಿ ಮದುವೆ ಹೊಸಸ್ತ್ರಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಜೀವನದಲ್ಲಿ ನಡೆಯೋದು ಸಹಜ. ಯಾರ ಹೆಣ್ಮಕ್ಳೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರು ಹಿಂಗೆ ಜಗಳ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನಾದರೂ ಜಗಳ ಇದ್ದೇ ಇರುತ್ತೆ. ತವ್ರ ಮನೆಗೆ ಹೋಗ್ಲಿಲ್ಲ ಅಂದರೂ ಅಲ್ಲಾದರೂ ಇರುತ್ತೆ. ಒಬ್ಬೊಬ್ರು ಸ್ವಲ್ಪ ಬೇಜಾರಾಗಿ ಹೋಗ್ತಾರೆ ತವ್ರ ಮನೆಗೆ. ಅಷ್ಟೇ. ನಾನು ಸ್ವಲ್ಪ ಬೇಜಾರಾಗಿ ಅವಳು ಬಂದಿದ್ದಾಳೆ, ಅವಳು ಬರೋವರೆಗೂ ನಾನು ಬರೋದಿಲ್ಲ ಅಂತ ಹೇಳಿ ನಾನು ಪ್ರವೀರ್ ಹತ್ರ ನಾನು ಜಗಳ ಮಾಡ್ಕೊಂಡು ನಾನು ತವ್ರ ಮನೆಗೆ ಬಂದಿದ್ದೀನಿ. ಏನು ಮಾಡೋದು, ಬರಲೇಬೇಕಲ್ಲ. ಕಷ್ಟ ಅಂದಮೇಲೆ ನೆನಪಾಗದೆ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲ. ಅದಕ್ಕೆ ಯಾರೆಲ್ಲ ಹಿಂಗೆ ಕಷ್ಟ ಅಂತ ತವ್ರ ಮನೆಗೆ ಬಂದಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.